ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ಸನ್ ಕಾರ್ಡ್ ರೆಪ್ರೆಸೆಂಟ್ ಆಗಿದೆ. ಕೆಲವೊಬ್ಬರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಕೆಲವೊಬ್ರು ಟ್ರಾವೆಲ್ ಮಾಡೋದ್ರ ಮೂಲಕ ನಿಮ್ಮ ಪರ್ಸನ್ ಅನ್ನ ನೀವು ಭೇಟಿಯಾಗಿರುವಂತಹ ಪಾಸ್ಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಪಾಸ್ಟ್ ನಲ್ಲಿ ನಿಮ್ಮ ಲವ್ ಲೈಫ್ ನ ವಿಚಾರದಲ್ಲಿ ಒಂದು ರೊಮ್ಯಾಂಟಿಕ್ ಇತ್ತು, ಒಂದು ರೀತಿಯ ಕ್ಯೂರಿಯಾಸಿಟಿ ಇತ್ತು, ಒಂದು ಎಂಜಾಯ್ ಇತ್ತು. ಕೆಲವೊಂದು ರೀತಿಯ ಮೆಸೇಜ್ ಗಳನ್ನ ಎಕ್ಸ್ಚೇಂಜಿಂಗ್ ಮಾಡ್ಕೋತಾ ಇದ್ರಿ, ಫೋನ್ಗಳ ಮೂಲಕ ಅಥವಾ ವಾಟ್ಸ್ಆಪ್ ಗಳ ಮೂಲಕ ಮೆಸೇಜ್ ಗಳನ್ನ ಕಳಿಸ್ಕೊಳ್ಳುವಂತಹದ್ದು. ಒಂದು ರೀತಿಯ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಗಳೆಲ್ಲ ನಿಮ್ಮ ಲವ್ ಲೈಫ್ ನ ವಿಚಾರದಲ್ಲಿ ಇತ್ತು. ಪಾಸ್ಟ್ ನಲ್ಲಿ ಕೂಡ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಸೊ ಪಾಸಿಟಿವ್ ಆಗಿತ್ತು. ಪಾಸಿಟಿವ್ ಚೇಂಜಸ್ಗಳು, ಬದಲಾವಣೆಗಳನ್ನೇ ನೀವು ನೋಡಿದ್ದೀರಾ. ಯಾವುದೇ ರೀತಿಯ ತೊಂದರೆಗಳೇನು, ಜಗಳಗಳೇನು ಇಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ದ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ? ಈಗಿನ ಸಿಚುಯೇಷನ್ ಕೂಡ ಸೆಕ್ಯೂರ್ ಆಗಿರುವಂತಹದ್ದು. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ, ಈ ಹಿಂದೆನೂ ಕೂಡ ನಿಮಗೆ ಚೆನ್ನಾಗೇ ಇತ್ತು, ಈಗಲೂ ಕೂಡ ಪ್ರೆಸೆಂಟ್ ಅಲ್ಲಿ ನಿಮಗೆ ಕಿಂಗ್ ಆಫ್ ಪ್ಯಾಂಟಿಕಲ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ನಿಮಗೆ ಲವ್ ಲೈಫ್ ನ ವಿಚಾರದಲ್ಲಿ ಚೆನ್ನಾಗೇ ಇದೆ. ಸೊ ಒಂದು ಭದ್ರತೆ ಇದೆ. ಲವ್ ಲೈಫ್ ನ ವಿಚಾರದಲ್ಲಿ ಒಂದು ಸಾಮರಸ್ಯ ಇದೆ. ಯಾವುದೇ ರೀತಿಯ ತೊಂದರೆಗಳು ಏನು ಕಾಣ್ತಾ ಇಲ್ಲ. ಸೆಕೆಂಡ್ ಕಾರ್ಡ್ ಬಂದಿರುವಂತಹ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಸ್ಟ್ರೆಂತ್ ಇದೆ, ಬಾಂಡೇಜ್ ಇದೆ. ಚೆನ್ನಾಗಿ ನೀವಿಬ್ಬರ ಮಧ್ಯೆ ಒಂದು ಬಾಂಡೇಜ್ ಇದೆ, ಸಾಮರಸ್ಯ ಇದೆ, ಹೊಂದಾಣಿಕೆ ಗುಣಗಳು ತುಂಬಾ ಇದೆ. ಆದ್ರೂ ಕೂಡ ಅಟ್ ಪ್ರೆಸೆಂಟ್ ಅಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಅನುಮಾನವನ್ನ ಪಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಅಲ್ಲಿ ನೀವು ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಮ ಮೇಲೆ ನೀವು ಕೆಲವೊಂದು ಡೌಟ್ ಅನ್ನ ಪಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ ಲವ್ ಲೈಫಿನಲ್ಲಿ ಕೆಲವೊಂದು ರೀತಿಯ ಭದ್ರತೆಗಳಿದೆ. ಸೊ ಯಾವುದೇ ರೀತಿಯ ತೊಂದರೆಗಳೇನೂ ಇಲ್ಲ, ಒಂದು ರೀತಿಯ ಗುಡ್ ಬಾಂಡೇಜ್ ಇದೆ. ಆದ್ರೂ ಕೂಡ ನಿಮ್ಮಲ್ಲಿ ಯಾಕೋ ಆತ್ಮವಿಶ್ವಾಸ ಇಲ್ಲ, ಆತ್ಮವಿಶ್ವಾಸದ ಕೊರತೆಗಳು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವುದೋ ಕೆಲವೊಂದು ಅನುಮಾನಗಳು ನಿಮ್ಮಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಏನಾದ್ರೂ ತೊಂದರೆ ಆಗ್ತಾ ಇದೆಯಾ, ನನ್ನ ಲವ್ ಲೈಫಿನ ವಿಚಾರವಾಗಿ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ಅಂತ ನಿಮ್ಮಲ್ಲೇ ನೀವು ಅನುಮಾನವನ್ನ ಪಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಫ್ಯೂಚರಿನ ಬಗ್ಗೆ ಹೇಳೋದಾದ್ರೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬಂದಿರುವಂತಹದ್ದೇನು, ಒಂದು ರೀತಿಯ ಪೋಷಣೆಯನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ಟೇಬಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರೂ, ಒಂದು ಗುಡ್ ಬಾಂಡೇಜ್ ಇದ್ರೂ ಕೂಡ ನೀವ್ ಯಾಕೋ ಕೆಲವೊಂದು ವಿಚಾರಗಳ ಬಗ್ಗೆ ಅನುಮಾನವನ್ನ ಪಡ್ತಾ ಇರುವಂತಹದ್ದು, ಅದನ್ನ ರಕ್ಷಣೆ ಮಾಡೋದ್ರೊಳಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಇಮಿಡಿಯೇಟ್ ಫ್ಯೂಚರಿನ ಬಗ್ಗೆ ಹೇಳೋದಾದ್ರೆ ನೀವೊಂದು ರೀತಿಯ ಪೋಷಣೆಗಳನ್ನ ಮಾಡುವಂತಹದ್ದು, ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಕೆಲವೊಂದು ರೀತಿಯ ಹೆಚ್ಚು ಗಮನವನ್ನ ಕೊಡುವಂತಹದ್ದು. ಯಾವುದೋ ನಿಮ್ಮ ವಿಚಾರಗಳಲ್ಲಿ ಹಿಡಿತದಲ್ಲಿ ಏನ್ ಇಟ್ಕೊಂಡಿದ್ರೋ, ನಿಮ್ಮ ಪೊಸೆಸಿವ್ನೆಸ್ ಅನ್ನ ಏನ್ ಇಟ್ಕೊಂಡಿದ್ರೋ, ಯಾವುದೋ ಕೆಲವು ವಿಚಾರಗಳಲ್ಲಿ ನೀವು ಬಹಳಷ್ಟು ಓಪನ್ ಅಪ್ ಆಗಿ ಮಾತಾಡದೆ, ಯಾವ ವಿಚಾರಗಳನ್ನು ಕೂಡ ಹೇಳ್ಕೊಳ್ಳದೆ, ನಿಮ್ಮಲ್ಲೇ ನೀವು ಕೆಲವೊಂದು ಬೇಜಾರುಗಳನ್ನ ಏನ್ ಇಟ್ಕೊಂಡಿದ್ರೋ ಆ ವಿಚಾರಗಳನ್ನ ನೀವು ಮಾತಾಡುವಂತಹ ಸಾಧ್ಯತೆಗಳು ಇಮ್ಮಿಡಿಯೇಟ್ ಫ್ಯೂಚರ್ ನಲ್ಲಿ ಕಾಣಿಸ್ತಾ ಇದೆ. ಯಾವುದೋ ಕೆಲವೊಂದು ವಿಚಾರ, ಯಾಕೆ ಯಾವುದೋ ಕೆಲವು ವಿಚಾರಗಳಲ್ಲಿ ನಿಮಗೆ ಅನುಮಾನಗಳು ರೆಪ್ರೆಸೆಂಟ್ ಆಗ್ತದೆ. ಲವ್ ಲೈಫಿನ ವಿಚಾರ, ಪ್ರೀತಿಯಲ್ಲಿ ಯಾವಾಗ ಅನುಮಾನಗಳು ಸೃಷ್ಟಿಯಾಗುತ್ತೋ ನಾವು ಅವಾಗವಾಗ್ಲೇ ಅದನ್ನ ಬಗೆಹರಿಸ್ಕೊಬೇಕು. ನಮ್ಮಲ್ಲೇ ಇಟ್ಕೊಳ್ಳೋದು, ಅಯ್ಯೋ ಏನಾಗ್ತಾ ಇದೆಯೋ ಅಂತ ಕೊರಗೋದು ಅಥವಾ ಏನಾಗ್ಬಿಡುತ್ತೋ ಅಂತ ಭಯ ಪಡುವಂತಹದ್ದು ಏನು ಬೇಕಾಗಿಲ್ಲ. ಯಾಕಂದ್ರೆ ಲವ್ ಇರುವಂತಹದ್ದೇ ನಂಬಿಕೆಯ ಬುನಾದಿಯ ಮೇಲೆ. ಸೊ ನೀವೇನ್ ಮಾಡ್ಬೇಕು, ಏನಾದ್ರೂ ಸ್ವಲ್ಪ ಡೌಟ್ಗಳು ಬಂದಾಗ ನೀವು ಅದನ್ನ ಬಗೆಹರಿಸ್ಕೋಬೇಕು. ಯಾವ ವಿಚಾರದಲ್ಲಿ ನಿಮಗೆ ಬೇಜಾರಾಗಿತ್ತು ಅದನ್ನ ನೀವೇನ್ ಮಾಡ್ಬೇಕು, ನಿಮ್ಮಲ್ಲೇ ಇಟ್ಕೊಂಡು ಕೊರಗಬಾರ್ದು. ಓಪನ್ ಅಪ್ ಆಗಿ ಮಾತಾಡೋದ್ರ ಮೂಲಕ ನೀವು ಕ್ಲಾರಿಟಿಯನ್ನ ತಗೊಳ್ಳುವಂತಹದ್ದು ನಿಮಗೆ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಕಾಣಿಸ್ತಾ ಇದೆ. ಯಾವುದೇ ವಿಚಾರಗಳ ಬಗ್ಗೆ ನೀವು ನಿಮ್ಮ ಲವ್ ಅನ್ನ ಅಥವಾ ನಿಮ್ಮ ಪ್ರೀತಿಯನ್ನ ಭದ್ರವಾಗಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ನಿಮ್ಮಲ್ಲೇ ಇಟ್ಕೊಂಡಿದ್ದಂತಹ ಅಥವಾ ಕೆಲವು ಬೇಜಾರಿನ ವಿಷಯಗಳ ಬಗ್ಗೆ ನೀವು ಹೆಚ್ಚು ಮಾತಾಡಿ, ಓಪನ್ ಅಪ್ ಆಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡುವಂತಹದ್ದು ಮತ್ತೆ ಅದನ್ನ ಕ್ಲಾರಿಟಿಗೆ ತಗೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮಲ್ಲಿ ಬಾಟಮ್ ಆಫ್ ದ ಡಕ್ ಅಲ್ಲಿ ಬಂದಿರುವಂತಹದ್ದೇ ಅದು. ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಮ್ಮ ಲವ್ ಲೈಫಿನ ವಿಚಾರದಲ್ಲಿ ಒಂದು ಎಂಜಾಯ್ ಇರಬೇಕು, ಮತ್ತೆ ನೆಮ್ಮದಿ ಇರಬೇಕು, ಯಾವುದೇ ರೀತಿ ಗಲಿಬಿಲಿಗಳಿರಬಾರ್ದು ಅನ್ನುವಂತಹದ್ದೇ ನಿಮ್ಮ ಎನರ್ಜಿಯಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರೋದು. ಅದಕ್ಕೋಸ್ಕರನೇ ನೀವ್ ಏನೇನು ಕೆಲವೊಂದು ಸ್ವಲ್ಪ ಅನುಮಾನವನ್ನ ಪಡ್ತಾ ಇದ್ರಿ ಅಥವಾ ಕೆಲವೊಂದು ವಿಚಾರಗಳಲ್ಲಿ ನೀವು ಡಿಸ್ಟರ್ಬ್ ಆಗಿದ್ರಿ, ಓಪನ್ ಅಪ್ ಆಗದೆ ಹೇಳ್ದೆ ನಿಮ್ಮಲ್ಲೇ ನೀವು ಬೇಜಾರನ್ನ ಮಾಡ್ಕೊಂಡು ಏನು ಕೆಲವು ವಿಚಾರಗಳ ಬಗ್ಗೆ ಕೊರಗ್ತಾ ಇದ್ರಿ, ಅದನ್ನ ನೀವು ಓಪನ್ ಅಪ್ ಆಗಿ ಮಾತಾಡಿ ಅದರ ಬಗ್ಗೆ ತಿಳ್ಕೊಳ್ಳುವಂತಹದ್ದು, ಅದನ್ನ ಕ್ಲಾರಿಟಿಗೆ ತಗೊಳ್ಳುವಂತಹದ್ದು ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಪಾಸ್ಟಿನಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿತ್ತು, ಅಟ್ ಪ್ರೆಸೆಂಟಿನಲ್ಲೂ ತುಂಬಾನೇ ಚೆನ್ನಾಗಿದೆ. ಬಟ್ ಕೆಲವೊಂದು ವಿಚಾರಗಳ ಬಗ್ಗೆ ನೀವು
ಸೆಲ್ಫ್ ಡೌಟ್ ಅನ್ನ ಪಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಏನಾಗ್ತಾ ಇದೆಯೋ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗಿತ್ತು. ಬಟ್ ಆದ್ರೆ ಇನ್ನು ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಲವ್ ಲೈಫ್ ಅನ್ನ ನಾವು ಉಳಿಸ್ಕೊಬೇಕು, ನಾನು ಎಲ್ಲವನ್ನ ನಮ್ಮ ಕಂಟ್ರೋಲ್ ಅಲ್ಲೇ ಇಟ್ಕೊಂಡು ಅಥವಾ ಪೊಸೆಸಿವ್ನೆಸ್ ಅನ್ನ ಬೆಳೆಸ್ಕೊಂಡು ನಾನೇ ಬೇಜಾರು ಮಾಡ್ಕೊಂಡಿದ್ರೆ ಸರಿ ಇಲ್ಲ, ನಾನು ಓಪನ್ ಅಪ್ ಆಗಿ ಮಾತಾಡಿ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಕ್ಲಾರಿಟಿಯನ್ನ ತಗೋಬೇಕು ಅಂತ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ, ಒಂದು ಏಂಜಲ್ ಗೈಡೆನ್ಸ್ ನ ನಿಮ್ಮ ಲವ್ ರೀಡಿಂಗಿನ ವಿಚಾರವಾಗಿ ತಗೊಂಡ್ಬಿಡೋಣ ಅಲ್ವಾ. ದ ಸಿಚುಯೇಷನ್ ವಿಲ್ ಇಂಪ್ರೂವ್, ಸಿಚುಯೇಷನ್ಗಳು ಇಂಪ್ರೂವ್ ಆಗತ್ತೆ. ನೀವು ನಿಮ್ಮಲ್ಲೇ ಇಟ್ಕೊಂಡು ಹೊರಗಬೇಡಿ. ಯಾವುದೇ ವಿಚಾರಗಳನ್ನ ನಾವು ಓಪನ್ ಅಪ್ ಆಗ್ಬೇಕು. ನಾವೇ ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೆ ಏನ್ ಅರ್ಥ ಆಗುತ್ತೆ, ನಿಮ್ ಪರ್ಸನ್ ಏನ್ ಅರ್ಥ ಆಗುತ್ತೆ, ಏನಕ್ಕೆ ಬೇಜಾರು ಮಾಡ್ಕೊಂಡಿದೀರಾ ಅಂತ ಅವ್ರು ತಿಳ್ಕೊಬೇಕು ಅಲ್ವಾ. ನಿಮ್ಗೆ ಅವರಲ್ಲಿ ಏನೇ ರೀತಿ ಕ್ಲಾರಿಟಿ ಬೇಕು ಅಂದ್ರೂ ಕೂಡ ನೀವು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಆಗತ್ತೆ. ಇದಿಷ್ಟು ನಿಮ್ಮ ಮಂತಿನ ಲವ್ ರೀಡಿಂಗ್.